ಇವತ್ತು ಲೋಕ ಎಲ್ಲ ತಾನು ಪವಿತ್ರ ಆಗಬೇಕು ಅಂತ ಗಂಗಾ ಸ್ನಾನವನ್ನು ಮಾಡತ್ತೆ. ಗಂಗಾ ಸ್ನಾನಕ್ಕೆ ಹೋಗಿ ಬರುತ್ತೇನೆ, ಕಾಶಿಗೆ ಹೋಗಿ ಬರುತ್ತೇನೆ, ಹರಿದ್ವಾರಕ್ಕೆ ಹೋಗಿ ಬರುತ್ತೇನೆ ಅಂತ. ಯಾಕೆ? ಗಂಗಾ ಸ್ನಾನ ಮಾಡಿ ನಾವು ಪವಿತ್ರರಾಗ್ತೇವೆ ಅಂತ. ಅಲ್ಲಿ ಹೋಗಲಿಕ್ಕಾಗದೆ ಹೋದರೂ ಮನೆಯಲ್ಲಿ ಗಂಗಾ ಗಂಗಾ ಅಂತ ಹೇಳಿ ಸ್ನಾನ ಮಾಡಿದರೆ ನಾವು ಪವಿತ್ರರಾಗ್ತೇವೆ ಅಂತನೋ ಭಾವನೆ. ಗಂಗೆಯಿಂದ ನಮಗೆ ಪಾವಿತ್ರ್ಯ ಯಾಕೆ? ಗಂಗೆ ಅವನ ಪಾದವನ್ನು ತೊಳೆದು ಬಂದಂತಹವಳು, ಆದ್ದರಿಂದಾಗಿ ಗಂಗೆಗೆ ಅಂತಹ ಮಹಿಮೆ, ಅವಳಿಂದ ನಮಗೆ ಪಾವಿತ್ರ್ಯ. ಅವಳು ಪವಿತ್ರಳಾಗಿದ್ದಾಳೆ, ಆದ್ದರಿಂದ ನಮಗೆ ಅವಳಿಂದ ಪಾವಿತ್ರ್ಯ. ಅವಳು ಪವಿತ್ರಳಾದದ್ದು ಹೇಗೆ? ಆವನಂಗುಷ್ಠವ ತೊಳೆದ ಗಂಗಾದೇವಿ ಪಾವನಾಳೆನಿಸಿ ಮೆರೆಯಾಳೆ. ಅವನ ಪಾದವನ್ನು ತೊಳೆದು ಬರ್ತಾ ಇದ್ದಾಳೆ, ಆದ್ದರಿಂದ ಗಂಗೆ ಪವಿತ್ರ ಅಂತಾಗಿದ್ದಾಳೆ. ಆ ಗಂಗೆಯಿಂದಾಗಿ ಉಳಿದವರಿಗೆ ಪಾವಿತ್ರ್ಯ. ಅಂತಹ ಆ ಪರಮಾತ್ಮನಲ್ಲಿ ಇರುವಂತಹ ಗುಣ ಅದ್ಭುತವಾದಂಥದ್ದು. ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣನು ತುಚ್ಛ ನರಕದೋಳು ಅನಲನಿಗೆ ಬೆಚ್ಚುವನಲ್ಲ, ಅದರಿಂದವಗೆ ನರಕ ಮೆಚ್ಚುವರಲ್ಲ ಬುಧರೆಲ್ಲ ಶೋಭಾನೆ. ಅವನ ಮಹಿಮೆ, ಮಹಾಮಹಿಮೆ ನೋಡಿ. ಕೃಷ್ಣ ಅವನು ಕಾಳಿಯ ಮರ್ದನವನ್ನು ಮಾಡಿದ. ಮರ್ದನ ಮಾಡಿದಾಗ ಆ ನರ್ತನವನ್ನು ಮಾಡಿದ್ನಲ್ಲ, ಆ ನಾಟ್ಯ ಏನಿದೆ ಅದನ್ನೆಲ್ಲವನ್ನೂ ಕೂಡ ನೋಡಿ ಆನಂದಪಟ್ಟಿದ್ದಾರಂತೆಲ್ಲರೂ ಕೂಡ. ಮೊದಲಿಗೆ ಭಯ ಆಯಿತು, ಆತಂಕ ಆಯಿತು. ಆಮೇಲೆ ಕೃಷ್ಣ ನೋಡ್ತಾ ಇರೋದನ್ನು ನೋಡಿ ಕುಣಿತಾ ಇರೋದನ್ನು ನೋಡಿ ಮೈ ಮರಿತಾ ಇದ್ದಾರೆ. ಅವರು ಆಶ್ಚರ್ಯಪಡ್ತಾರೆ, ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ. ಅವತ್ತಿನ ಆ ಸಂಭ್ರಮದ ಕಾರ್ಯಕ್ರಮ ಮುಗಿದಾಗ ಕತ್ತಲಾಗ್ತಾ ಬಂದಿದೆ. ಕತ್ತಲಾದ ಮೇಲೆ ನಾವು ಮತ್ತೆ ಮನೆಗೆ ಹಿಂತಿರುಗೋದು ಹೇಗೆ? ಆ ವೃಂದಾವನದಲ್ಲಿ ಆ ಕಾಡು ದಾರಿಯಲ್ಲಿ ಹೋಗಿ ಮನೆಗಳನ್ನು ಸೇರಿಕೊಳ್ಬೇಕಲ್ಲ. ಈ ಕತ್ತಲಿನಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಕೃಷ್ಣ ಅಂತಾನೆ, ಇವತ್ತಿನ ರಾತ್ರಿಯನ್ನು ಈ ಯಮುನಾ ತೀರದಲ್ಲೇ ಕಳೆಯೋಣ ಅಂತಂದಂತು. ಚೆನ್ನಾಗಿದೆ ಇವತ್ತು, ಹಾಗಾದರೆ ಇವತ್ತು ರಾತ್ರಿ ಇಲ್ಲೇ ಮಲಗಿಬಿಡೋಣ ಅಂತ ಯಮುನಾ ತೀರದಲ್ಲೇ ಎಲ್ಲರೂ ಮಲಗಿಬಿಟ್ಟಿದ್ದಾರಂತ. ಅಲ್ಲಲ್ಲೇ ಮಲಗಿಬಿಟ್ಟಿದ್ದಾರೆ. ಮಲಗಿದಾಗ ರಾತ್ರಿ ಹೊತ್ತಿನಲ್ಲಿ ಕಾಡಿಗೆ ಛತ್ಕೊಂಡಿದೆ. ಸುತ್ತಲೂ ವೃಂದಾವನ, ಅಲ್ಲಿ ಕಾಡಿಗೆ ಛತ್ಕೊಂಡಿದೆ. ಆ ಕಾಡು ಸುಡ್ತಾ ಸುಡ್ತಾ ಬರ್ತಾ ಇದೆ. ಭಯ ಆಗೋಯ್ತು. ಕೃಷ್ಣ ಕೃಷ್ಣ ಅಂತಂದರು. ಕೃಷ್ಣ ಏನು ಭಯಪಡಬೇಡಿ ಅಂತ ಹೇಳಿದ. ಎಲ್ಲರಿಗೂ ಕಣ್ಣು ಮುಚ್ಚಿ ಅಂತ ಹೇಳಿದ. ಆ ಕಾಡ್ಗಿಚ್ಚನ್ನು ತಾನು ಕುಡಿದು ಬಿಟ್ಟಿದ್ದಾನೆ. ಅಂತಹ ಕಾಡ್ಗಿಚ್ಚನ್ನೇ ಕುಡಿದಂಥವನು ಕೃಷ್ಣ. ಅವನಿಗೆ ಭಯ ಎಲ್ಲಿದೆ? ಅವನಿಗೆ ಆತಂಕ ಎಲ್ಲಿದೆ? ನರಕಕ್ಕೆ ಹೋಗಿ ದುಃಖ ಅಂತ ಹೇಳಬೇಕು ಅಂದರೆ ನರಕದಲ್ಲಿ ದುಃಖ ಹೇಗಾಗಬೇಕು? ಬೋಂಡವ ಕರೆಯುವಂತೆ ಕರೆವನು ಯಮನು. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಯಮಧರ್ಮರಾಜರು ಹೇಗೆ ನೀಡುತ್ತಾರೆ? ಎಣ್ಣೆ ಬಾಣಲೆಯಲ್ಲಿ ಹಾಕಿ ಕರೀತಾರೆ ಅಂತ. ಇವನು ಬೆಂಕಿಯನ್ನೇ ಕುಡಿದಂಥವನು, ಇವನಿಗೆ ಎಣ್ಣೆ ಬಾಣಲಿ ಅದೆಲ್ಲ ಏನು ದುಃಖವನ್ನು ಕೊಡ್ತದ? ಸುಡ್ಲಿಕ್ಕೆ ಸಾಧ್ಯ ಇದೆಯಾ? ಇವನಿಗೆ ಎಲ್ಲಿದೆ ದುಃಖ ಅಂತ ಅಂತಾರೆ. ದುಃಖ ಇಲ್ಲ ಇವನಿಗೆ. ಇವನ ಒಂದೊಂದು ಅವಯವದಿಂದ ದೇವತೆಗಳು ಸೃಷ್ಟರಾಗಿದ್ದಾರೆ. ದೇವತೆಗಳ ಸೃಷ್ಟಿಯನ್ನು ಮಾಡುವಂಥವನು ಇವನು. ಇಂತಹ ಅನೇಕ ಗುಣಗಳಿಂದ ಕೂಡಿದ್ದಾನೆ. ಇಂತೂ ಚಿಂತಿಸಿರ ಮೇ ಸಂತ ರಾಮನ ಪದವ ಸಂತೋಷ ಮನದಿ ನೆನೆಮುತ್ತ, ಸಂತೋಷ ಮನದಿ ನೆನೆಮುತ್ತ ತನ್ನ ಶ್ರೀಕಾಂತ ನಿದ್ದೆಡೆಗೆ ನಡೆದಾಳು ಶೋಭಾನೆ. ಹೀಗೆ ನಾರಾಯಣನ ದೋಷ ದೂರತ್ವ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ನಾರಾಯಣ ಅನ್ನೋದನ್ನು ಚಿಂತಿಸ್ತಾ, ನಾನು ಇವನನ್ನು ವರಿಸ್ತೇನೆ, ಗುಣವಂತನಾದ ಗುಣಪೂರ್ಣನಾದ ನಾರಾಯಣನನ್ನು ವರಿಸ್ತೇನೆ ಅಂತ ಹೇಳ್ತಾ ಲಕ್ಷ್ಮೀದೇವಿ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ನಾರಾಯಣನ ಬಳಿಗೆ ಬರ್ತಾ ಇದ್ದಾಳೆ. ನಾರಾಯಣನ ಬಳಿಗೆ ಬಂದು ಅವಳು ಸಂತ ರಾಮನ ಪದವ ಅಂತ, ರಾಮ ಅಂತ ಹೇಳ್ತಾರೆ. ರಾಮ ಅಂತಂದರೆ ಸುಂದರ, ಅತ್ಯಂತ ಸುಂದರನಾದಂಥವನು, ಮನಮೋಹಕನಾದಂಥವನು ಆ ನಾರಾಯಣ ಶ್ರೀರಾಮಚಂದ್ರ. ರಾಮ ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಸೀತೆಯಾಗಿ ಯಾವ ರಾಮನ ಕೊರಳಿಗೆ ಹಾರವನ್ನು ಹಾಕಿದ್ದಾಳೆ, ರುಕ್ಮಿಣಿಯಾಗಿ ಯಾವ ಕೃಷ್ಣನ ಕೊರಳಿಗೆ ಹಾರವನ್ನು ಹಾಕಿದ್ದಾಳೆ, ಅವಳೇ ಇವತ್ತು ನಾರಾಯಣನ ಕೊರಳಿಗೆ ಲಕ್ಷ್ಮಿಯಾಗಿ ಸಮುದ್ರದಿಂದ ಮೇಲೆದ್ದು ಬಂದು ನಾರಾಯಣನ ಕೊರಳಿಗೆ ಹಾರವನ್ನು ಹಾಕ್ತಾ ಇದ್ದಾಳೆ. ಅವನು ಬೇರೆಯಲ್ಲ, ಇವನು ಬೇರೆಯಲ್ಲ.
ವಾದಿರಾಜರಂತಾರೆ, ಆ ಸೀತಾ ಸ್ವಯಂವರ ಮಹೋತ್ಸವ ಗಾನ ಕಾಲೆ ಜಾತೋ ರಮಾ ಪುಲಕ ಮಾಧವ ಮಂದಹಾಸೌ ಸಾ ಜಾನಕಿ ಇಯಮಯಮೇವ ಹಿ ರಾಮಚಂದ್ರ ಕಿಂ ತನ್ಮುಹೂರ್ತ ಕಥಯೇತಿ ಹಿ ಶಂಸತಿ ಸ್ಮ. ಕೃಷ್ಣಾವತಾರದ ಸಂದರ್ಭ, ರುಕ್ಮಿಣೀ ಕೃಷ್ಣನ ವಿವಾಹದ ಪ್ರಸಂಗ. ಈ ರುಕ್ಮಿಣೀ ಕೃಷ್ಣನ ವಿವಾಹದ ಪ್ರಸಂಗದಲ್ಲಿದ್ದವರು ದೇವತೆಗಳೆಲ್ಲ ಬಂದಿದ್ದಾರೆ. ದೇವತೆಗಳು, ಋಷಿಗಳು, ಮುನಿಗಳೆಲ್ಲರೂ ಕೂಡ ಬರ್ತಾರೆ. ಅವರೆಲ್ಲ ಬಂದು ಈ ಕೃಷ್ಣ ರುಕ್ಮಿಣಿ ಸ್ವಯಂವರದ ಈ ಸನ್ನಿವೇಶವನ್ನು ನೋಡಿ ಆನಂದಿಸಬೇಕು, ಈ ಕಲ್ಯಾಣ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ಳಬೇಕು, ನಾವು ಸೇವೆಯನ್ನು ಸಲ್ಲಿಸಬೇಕು ಅಂತ ಬರ್ತಾರೆ. ಇವರು ಹಿಂದೆ ರಾಮಾವತಾರ ಕಾಲದಲ್ಲಿ ಸೀತಾರಾಮಚಂದ್ರರ ವಿವಾಹ ಮಹೋತ್ಸವದಲ್ಲೂ ಇದ್ದರು, ಆವಾಗಲೂ ಇದ್ದರು. ಅವರೇ ಆ ದೇವತೆಗಳು. ಅವರು ಲಕ್ಷ್ಮೀನಾರಾಯಣರ ಸ್ವಯಂವರದ ಪ್ರಸಂಗ, ಸಮುದ್ರದ ತೀರದಲ್ಲಿ ಏನು ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ನಡೀತೋ ಆ ವಿವಾಹ ಮಹೋತ್ಸವದಲ್ಲೂ ಇದ್ದಾರಂತೆ. ಅವ್ರು ನೋಡ್ತಾರಂತೆ, ಏನಿದು ಆಶ್ಚರ್ಯ ಅಂತಾರೆ. ಅವತ್ತು ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನಾವು ನೋಡಿದ್ವಿ, ಇವತ್ತು ರುಕ್ಮಿಣಿ ಕೃಷ್ಣರ ವಿವಾಹ ಮಹೋತ್ಸವ ನೋಡ್ತಾ ಇದ್ದೇವೆ. ಆವತ್ತು ಆ ರಾಮನ ಮುಖದಲ್ಲಿ ಏನೊಂದು ಮಂದಹಾಸ ಇತ್ತೋ, ಇವತ್ತು ಅದೇ ಶ್ರೀಕೃಷ್ಣನ ಮುಖದಲ್ಲಿ ಅದೇ ಮಂದಹಾಸ, ವ್ಯತ್ಯಾಸವೇ ಇಲ್ಲ ಅಂತಾರೆ. ಆ ಮಂದಹಾಸ ಬೇರೆಯಲ್ಲ, ಇವತ್ತಿನ ಈ ಮಂದಹಾಸ ಬೇರೆಯಲ್ಲ. ಅಂದರೆ ಕೃಷ್ಣ ಬೇರೆಯಲ್ಲ, ರಾಮಚಂದ್ರ ಬೇರೆಯಲ್ಲ. ಆದರೆ ಸೀತೆಯನ್ನು ಮದುವೆಯಾದದ್ದು ಯಾವಾಗ? ಆ ತ್ರೇತಾಯುಗದಲ್ಲಿ. ಅದು ಎಷ್ಟೋ ಮಹಾಯುಗ ಕಳೆದೋಯ್ತು. ಆ 24ನೇ ಮಹಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಮಾಡಿದ್ದು, ಆವಾಗ ಸೀತಾ ಸ್ವಯಂವರ ಆದದ್ದು. ಈಗ 28ನೇ ದ್ವಾಪರ ಯುಗ. ಇಷ್ಟು ಮಹಾಯುಗಗಳು ಕಳೆದು ಈಗ ಶ್ರೀಕೃಷ್ಣನಾಗಿ ರುಕ್ಮಿಣಿ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾನೆ. ಇಷ್ಟು ಮಹಾಯುಗ ಕಳೆದರೂ ಕೂಡ ಅವತ್ತಿನ ಆ ಮಂದಹಾಸ ಬೇರೆಯಲ್ಲ, ಇವತ್ತಿನ ಮಂದಹಾಸ ಬೇರೆಯಲ್ಲ. ಅದೇ ಮುಗುಳು ನಗೆ ನೋಡಿ. ಗಂಡ ಹೆಂಡತಿ ಮೊದಲನೇ ವರ್ಷ ಹೇಗಿರುತ್ತಾರೆ, 2ನೇ ವರ್ಷದಲ್ಲಿ ಬದಲಾವಣೆ ಆಗಿರುತ್ತೆ. ಯಜಮಾನರು ಬಂದಿದ್ದಾರೆ ಅಂತಂದರೆ ಬರ್ತಿರ್ತಾರೆ ಬಿಡು ಅಂತಾರೆ ಅಲ್ವಾ. ವರ್ಷ ಕಳೆದಂತೆ, ದಿನಗಳು ಕಳೆದಂತೆ, ಗಂಡ ಅಥವಾ ಹೆಂಡತಿ ಹಳೆಯದು ಆದಂತೆ ಆವಾಗ ಮೊದಲಿದ್ದ ಕೌತುಕ ಇರೋದಿಲ್ಲ, ಮೊದಲಿದ್ದ ಉತ್ಸಾಹ ಇರೋದಿಲ್ಲ. ಆದರೆ ಆ ರಾಮಚಂದ್ರನಿಗಿದ್ದ ಮಂದಹಾಸ ಬೇರೆಯಲ್ಲ, ಕೃಷ್ಣನ ಮಂದಹಾಸ ಬೇರೆಯಲ್ಲ. ಸೀತಾದೇವಿಗೆ ಆದ ರೋಮಾಂಚನ ಬೇರೆಯಲ್ಲ, ರುಕ್ಮಿಣಿಗೆ ಆದ ರೋಮಾಂಚನ ಬೇರೆಯಲ್ಲ ಅಂತಾರೆ. ಜಾತೋ ರಮಾ ಪುಲಕ ಮಾಧವ ಮಂದಹಾಸೋ, ಆ ರುಕ್ಮಿಣೀ ದೇವಿಗೆ ಅದೇ ರೋಮಾಂಚನ ಅಂತಾರೆ. ಅಂದರೆ ಆ ರುಕ್ಮಿಣಿ ಸೀತೆಯರು ಬೇರೆಯಲ್ಲ, ಆದರೆ ಅವರ ದಾಂಪತ್ಯ ಹೇಗಿದೆ ಅಂದರೆ ನಿತ್ಯ ನೂತನವಾಗಿದೆ. ರುಕ್ಮಿಣಿ ಕೃಷ್ಣರ, ಸೀತಾ ರಾಮಚಂದ್ರರ, ಲಕ್ಷ್ಮೀ ನಾರಾಯಣರ ದಾಂಪತ್ಯ ಅದು ನಿತ್ಯ ನೂತನ. ಮತ್ತು ಮದುವೆ ಆಗ್ತಾ ಇದ್ದಾರಲ್ಲ ಅಂತಂದರೆ ಅದು ಜಗತ್ತಿಗೋಸ್ಕರ ಮದುವೆ, ಅದು ನಾಟಕದ ಮದುವೆ ಅಷ್ಟೇ. ಅದು ಕಲ್ಯಾಣ ಮಹೋತ್ಸವ ಯಾಕೆ? ನಾವು ಸೀತಾರಾಮಚಂದ್ರ ಕಲ್ಯಾಣ ಅಥವಾ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಮಾಡ್ತೇವಲ್ಲ, ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಯಾಕೆ? ನಮಗೆ ಕಲ್ಯಾಣ ಆಗಲಿ ಅಂತ. ಹಾಗೆ ಎಲ್ಲರ ಎದುರಿನಲ್ಲಿ ಸಮ್ಮುಖದಲ್ಲಿ ಅವರು ಕಲ್ಯಾಣ ಮಹೋತ್ಸವವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂತಹ ಆ ರಾಮ, ಅದೇ ರಾಮನನ್ನು ಇಲ್ಲಿ ನೋಡ್ತಾ ಇದ್ದಾಳೆ ಆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಇಲ್ಲಿ ಎದುರಿನಲ್ಲಿ ನಾರಾಯಣನನ್ನು ನೋಡ್ತಾ ಇದ್ದಾಳೆ. ಸಂತ ರಾಮನ ಪದವ. ರಾಮನ ಬಳಿ ಬರುವಾಗ ನಮ್ಮ ಯಜಮಾನರು ಹಳಬರು ಅಂತ ಹೇಳಿ ಅವಳು ದಿಟ್ಟತನದಿಂದ ಬರದೇನೆ ಅವಳು ನೂತನ ವಧುವಿನಂತೆ ಲಕ್ಷ್ಮೀದೇವಿ ರಾಮನ ಪದವ ಅಂತ ಪಾದವನ್ನು ನೋಡ್ತಾ ಬರುತ್ತಾಳೆ. ಸಂತೋಷ ಮನದಿ ನೆನೆಯುತ್ತಾ ಅದನ್ನೇ ಚಿಂತಿಸ್ತಾ ಬರುತ್ತಾಳೆ. ಅಷ್ಟೇ ಸಂಕೋಚ ಸಂಭ್ರಮಗಳಲ್ಲಿ ಬರುತ್ತಾಳೆ. ಬಳಿಗೆ ಬಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿ ನಿಲ್ತಾಳೆ. ಮೊದಲು ನಮಸ್ಕಾರವನ್ನು ಮಾಡುತ್ತಾಳೆ, ಆಮೇಲೆ ಕೊರಳಿಗೆ ಹಾರವನ್ನು ಹಾಕ್ತಾಳೆ ಅಂತಾರೆ. ಇನ್ನೊಂದು ಶಾಸ್ತ್ರೀಯ ಪ್ರಮೇಯ ಇಲ್ಲೇ ಇದೆ. ರಾಜರು ಹೇಳುವಂತಹ ಈ ಮಾತಿನಲ್ಲಿ ಒಂದು ಶಾಸ್ತ್ರೀಯ ಪ್ರಮೇಯ. ಆ ಮಂದಹಾಸ, ಆ ರೋಮಾಂಚನ ಅದು ಬೇರೆಯಲ್ಲ, ಇದು ಬೇರೆಯಲ್ಲ ಅಂತಾರೆ. ಶಾಸ್ತ್ರೀಯ ಚಿಂತನೆ ಏನು ಅಂತಂದರೆ, ದೇವರ ಕ್ರಿಯೆ ಅದು ಒಂದೇ. ದೇವರ ಕ್ರಿಯೆ ಅದು ಒಂದೇ.
ಸೃಷ್ಟಿಕ್ರಿಯಾ ಅಂತಂದರೆ ದೇವರ ಸೃಷ್ಟಿಕ್ರಿಯಾ. ಪ್ರತಿಯೊಂದು ಕಲ್ಪದಲ್ಲೂ ಬೇರೆ 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 ಸೃಷ್ಟಿ ಅಂತಂದರೆ ಆ ಪರಮಾತ್ಮನ ಕ್ರಿಯೆ ಏನಿದೆ ಅದು ನಿತ್ಯ, ಅದು ಯಾವಾಗಲೂ ಇರುವಂತಹ ಕ್ರಿಯೆ. ಅದು ಯಾವಾಗ ಆ ಕ್ರಿಯೆ ಪರಮಾತ್ಮನ ಗುಣಕ್ಕೆ ನಾಶ ಇಲ್ಲ, ಪರಮಾತ್ಮನಿಗೆ ನಾಶ ಇಲ್ಲ, ಪರಮಾತ್ಮನ ಗುಣಕ್ಕೆ ನಾಶ ಇಲ್ಲ, ಪರಮಾತ್ಮನ ರೂಪಕ್ಕೆ ನಾಶ ಇಲ್ಲ, ಹಾಗೆ ಪರಮಾತ್ಮನ ಕ್ರಿಯೆಗೆ ನಾಶ ಇಲ್ಲ. ಆ ಮಂದಹಾಸ ಏನಿತ್ತೋ ಆ ಮಂದಹಾಸ ಬೇರೆ, ಈ ಮಂದಹಾಸ ಬೇರೆ ಅಲ್ಲವೇ ಅಲ್ಲ ಅಂತಾರೆ. ಒಂದೇ ಆ ಭಗವಂತನ ಕ್ರಿಯೆಯಲ್ಲಿ ಐಕ್ಯ, ರೂಪೈಕ್ಯ, ಗುಣೈಕ್ಯ, ಅದನ್ನು ಚಿಂತನೆ ಮಾಡಬೇಕು. ಗುಣಕ್ಕೂ ಭಗವಂತನಿಗೂ ಐಕ್ಯ, ಹಾಗೆ ಕ್ರಿಯಾ ಐಕ್ಯ, ಕ್ರಿಯೆಗೂ ಭಗವಂತನಿಗೂ ಐಕ್ಯ, ಕ್ರಿಯೆಗಳಲ್ಲಿ ಐಕ್ಯ. ಆ ಮಂದಹಾಸ ಬೇರೆ, ಈ ಮಂದಹಾಸ ಬೇರೆ ಅಲ್ಲ, ಅದು ಒಂದೇ ಮಂದಹಾಸ ಅಂತ. ಹೀಗೆ ಆ ಲಕ್ಷ್ಮೀದೇವಿ ಆ ರಾಮಚಂದ್ರನ ಬಳಿಗೆ ಬಂದಿದ್ದಾಳೆ. ಹಾಗೆ ಲಕ್ಷ್ಮೀದೇವಿಯ ಕ್ರಿಯೆಯೂ ಕೂಡ ನಿತ್ಯ, ಅವಳ ಕ್ರಿಯೆಯೂ ಕೂಡ ನಿತ್ಯ, ಅದನ್ನು ತೋರಿಸ್ತಾ ಇದ್ದಾರೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ. ಕೈಯಲ್ಲಿ ಒಂದು ಹಾರವನ್ನು ಹಿಡಿದಿದ್ದಾಳೆ. ಎಂಥ ಹಾರ ಅದು! ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಅಂತ. ಒಂದಲ್ಲ ಎರಡಲ್ಲ, ಅನೇಕ ಹೂಗಳು, ಒಂದೇ ಹೂವಿನ ಮಾಲೆ. ಇವತ್ತು ನಾವು ಮಲ್ಲಿಗೆಯ ಮಾಲೆ, ಸುಗಂಧರಾಜ, ಅಲ್ಲಿಗೆ ಮುಗಿದು ಹೋಗಿಬಿಡುತ್ತೆ. ಸುಗಂಧರಾಜದ ಮಾಲೆ ಅಂತ. ಆ ಸುಗಂಧ ಅಂತಂದು ದುರ್ಗಂಧನೇ ಆಗಿರುತ್ತದು. ಅಂತಹ ಮಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಲಕ್ಷ್ಮೀದೇವಿಯ ಕೈಯಲ್ಲಿರುವಂತಹ ಮಾಲೆ ಎಂಥದ್ದು ಅಂತಂದರೆ ಅದು ನಾನಾ ಕುಸುಮಗಳಿಂದ ಅಂತಂದರೆ ಬಗೆ ಬಗೆಯ ಕಾಡಿನ ಕುಸುಮಗಳು, ಸಹಜವಾಗಿ ಬೆಳೆದಂತಹ ಹೂವುಗಳು, ಅದೆಲ್ಲವೂ ಕೂಡ ಬಗೆ ಬಗೆಯಾಗಿದೆ. ಬೇರೆ ಬೇರೆ ಹೂವುಗಳು, ಕಮಲ ಇದೆ, ಸೇವಂತಿಗೆ ಇದೆ, ಮಲ್ಲಿಗೆ ಇದೆ, ಸಂಪಿಗೆ ಇದೆ, ಹೀಗೆ ಎಲ್ಲ ಹೂವುಗಳಿಂದ ಕೂಡಿರುವಂತಹ ಮಾಲೆ. ಅದು ಅತ್ಯಂತ ರಮಣೀಯವಾದಂತಹ, ನೋಡಲಿಕ್ಕೂ ಬಹಳ ಸುಂದರವಾಗಿದೆ. ಅದೇ ಸುಗಂಧಭರಿತವಾಗಿದೆ. ದೇವರಿಗೆ ನಾವು ಅರ್ಪಿಸಬೇಕಾದ ವಸ್ತು ಹೇಗಿರಬೇಕು? ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ಸುರುಚಿ, ಸುಗಂಧ, ರುಚಿರ, ಸುರುಚಿ, ಸುಗಂಧ. ಅದು ನೋಡಲಿಕ್ಕೂ ಚೆನ್ನಾಗಿರಬೇಕು, ಒಳ್ಳೆಯ ರುಚಿಯಾಗಿರಬೇಕು, ಒಳ್ಳೆಯ ಗಂಧ ಪರಿಮಳ ಇರಬೇಕು. ದೇವರ ನೈವೇದ್ಯಕ್ಕೆ ಸಮರ್ಪಣೆ ಅಂತ ಹೊತ್ತೋದ ಪಾತ್ರೆಯಲ್ಲಿ ಹೊತ್ತಿದ ಪದಾರ್ಥವನ್ನು ಇಡೋದಲ್ಲ, ಒಳ್ಳೆಯ ಪದಾರ್ಥ, ಚೆನ್ನಾಗಿ ಸಿದ್ಧವಾದಂತಹ ಪಾಕ, ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಎಲ್ಲ ಪದಾರ್ಥಗಳನ್ನು ದೇವರಿಗೆ ಅರ್ಪಣೆ ಮಾಡುವಾಗ ದೇವರಿಗೆ ಪುಷ್ಪವನ್ನು ಏರಿಸಬೇಕು ಅಂತಂದರೆ ಸುಗಂಧಭರಿತವಾದಂತಹ ಹೂವನ್ನು ಏರಿಸಬೇಕು. ಯಾವುದೋ ದಾಸವಾಳವನ್ನು ಏರಿಸಿದೆ ಅಥವಾ ಮತ್ತೊಂದನ್ನು ಏರಿಸಿದೆ ಮಾಡೋದಲ್ಲ, ಸುಗಂಧಭರಿತವಾದಂತಹ ಹೂವನ್ನೇ ದೇವರಿಗೆ ಅರ್ಪಿಸಬೇಕು. ಅಂತಹ ಸುಗಂಧಭರಿತವಾದ ಅನೇಕ ಹೂವುಗಳಿಂದ ಕೂಡಿರುವಂತಹ ಮಾಲೆ, ಅದನ್ನೇ ದೇವರು ಯಾವಾಗಲೂ ಧರಿಸಿರ್ತಾನೆ. ವನಮಾಲ ಅಂತ ಪಾದದ ತನಕ ಇರುವಂತಹ ಮಾಲೆ ಅದು. ಅಂತಹ ಮಾಲೆಯನ್ನು ಕೃಷ್ಣನ ಕೊರಳಿಗೆ ಹಾಕಿ ಆ ಲಕ್ಷ್ಮೀದೇವಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ಹೀಗೆ ಸ್ವಯಂವರದ ಸನ್ನಿವೇಶ, ಪ್ರಧಾನವಾದ ಘಟ್ಟ ಇಲ್ಲಿಗೆ ಬಂದಿದ್ದೇವೆ. ಕೃಷ್ಣನ ಆ ನಾರಾಯಣನ ರಾಮನ ಕೊರಳಿಗೆ, ಅವನು ಬೇರೆ ಅಲ್ಲ ಇವನು ಬೇರೆ ಅಲ್ಲ, ಅವನ ಕೊರಳಿಗೆ ಲಕ್ಷ್ಮೀದೇವಿ ಹಾರವನ್ನು ಹಾಕಿ ನಮಸ್ಕಾರವನ್ನು ಮಾಡಿದ್ದಾಳೆ ಅಂತ. ಹೀಗೆ ವಿವಾಹ ಇದು ಸ್ವಯಂವರ. ಸ್ವಯಂವರದಲ್ಲಿ ವಧುವೇ ವರನನ್ನು ವರಿಸೋದು, ಇದು ಕ್ಷತ್ರಿಯರಲ್ಲಿ ಬಂದಿರುವಂತಹ ಕ್ರಮ. ಇಂತಹ ಸ್ವಯಂವರ ನಡೆದ ಮೇಲೆ ವಿವಾಹದ ಕಾರ್ಯಕ್ರಮ. ಆ ವಿವಾಹದ ಕಾರ್ಯಕ್ರಮ, ಆ ವಿವಾಹ ವೇದಿಕೆಗೆ ನಾರಾಯಣನನ್ನು ಬರಮಾಡಿಕೊಳ್ಳೋದು, ಅದು ಯಾವ ರೀತಿಯಲ್ಲಿ ಇದೆ, ವಿವಾಹ ಮಹೋತ್ಸವ ಹೇಗೆ ನಡೀತದೆ ಅನ್ನುವ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀ ಗುರು ಮಧ್ವೇಶಾರ್ಪಣಮಸ್ತು. ಹರಯೇನ